ರೆಡಿನಾ? ಇದು ಇನ್ ಸ್ವಲ್ಪ ಕಲರ್ಫುಲ್ ಆಗಿ ಇಲ್ಲಿವರೆಗೂ ಬಂದ್ರೆ ಚೆನ್ನಾಗಿರುತ್ತೆ. ಓಕೆನಾ? ಆಯ್ತು ಸರ್. ಓಕೆ. ಓ ವಾವ್, ತುಂಬಾ ಚೆನ್ನಾಗಿ ಮಾಡಿದೀರಾ. ಓಕೆ, ಕೀಪ್ ಇಟ್ ಅಪ್, ಮುಂದುವರಿಸಿ. ಹೇ ಬಾಸ್, ಏನಿದು? ಈ ಫ್ಲವರ್ಸ್ ಎಲ್ಲ ಬಾಡ್ ಹೋಗಿದಾವಲ್ಲ ಬಾಸ್, ಸ್ವಲ್ಪ ಫ್ರೆಶ್ ಹೂ ಇಟ್ರೆ ಚೆನ್ನಾಗಿರುತ್ತಾನೆ. ಆಯ್ತು ಸರ್. ಓಕೆ. ಆಂಟಿ, ಈ ಫ್ಲವರ್ಸ್ ಎಲ್ಲ ಸಾಕಾಗ್ತಾವ? ಇನ್ನೊಂದ್ ಸ್ವಲ್ಪ ತರಿಸ್ಬೇಕಾ? ಓಕೆನಾ? ತುಂಬಾ ಚೆನ್ನಾಗಿ ಕಟ್ಬೇಕು. ಆಯ್ತು ಸರ್. ಈ ಹೂವೆಲ್ಲ ಸಾಕಾಗುತ್ತಲ್ವಾ? ಏನಾದ್ರೂ ಕಮ್ಮಿ ಆಗೋದಾದ್ರೆ ನನಗೆ ಹೇಳಿ. ಹೂವೆಲ್ಲ ತುಂಬಾ ಚೆನ್ನಾಗಿ ಕಟ್ಬೇಕು, ಬೊಂಬಾಟಾಗಿರ್ಬೇಕು. ಈ ಡೆಕೋರೇಷನ್ ಎಲ್ಲ ಅದ್ದೂರಿ ಆಗಿರ್ಬೇಕು. ಸುಜಾತ, ಲಕ್ಷ ಕುಂಕುಮಾರ್ಚನೆ ಮಾಡಿಸಿದ್ರು, ಕೋಟ್ಯಂತರ ರೂಪಾಯಿ ವರದಕ್ಷಿಣೆ ಕೊಟ್ರು ಇಂಥ ಅಳಿಯ ಸಿಕ್ತಿರ್ಲಿಲ್ಲ. ನಿಜಾನೇ ರೀ. ನಮಗ್ ಮಗ ಇದ್ದಿದ್ರು ಕೂಡ ಇಷ್ಟೆಲ್ಲ ಜವಾಬ್ದಾರಿ ತಗೋತಿದ್ನೋ ಇಲ್ವೋ. ಹೇ, ನಿಂತ್ಕೊಳ್ಳಿ. ಈ ಮಾವಿನ ಕೊಂಬೆಗಳನ್ನ ಮೇನ್ ಡೋರ್ ಇಂದ ಆಚೆ ಇರೋ ಜಾಗದಲ್ಲಿ ಕಟ್ಟಬೇಕು ಅಷ್ಟೇ, ಹೊರತು ಒಳಗಡೆ ತಗೊಂಡ್ ಬರಬಾರ್ದು. ಓಕೆನಾ? ಹೋಗಿ. ಆಯ್ತು ಸರ್. ಹೋಗಿ. ಬೇಗ ಬಾ ಸುಜಾತ. ಆ ಹೂವಿನ ಹಾರ ಎಲ್ಲ ಮುಂದೆ ನಿಂತು ಕಟ್ಸು. ನಾನು ಇದನ್ನ ತಗೊಂಡು ಹೋಗಿ ಹೊಸ್ಲು ಮುಂದೆ ಇಡ್ತೀನಿ. ಅಯ್ಯೋ ಮಾವ, ಒಂದ್ ನಿಮಿಷ ರೀ. ಏನಾಯ್ತು? ಅದನ್ನಲ್ಲಿಡಿ. ಅತ್ತೆ ಇಲ್ ಬನ್ನಿ, ಹೇಳ್ತೀನಿ. ಬನ್ನಿ. ಏನಳಿ ಅಂದ್ರೆ? ಈ ಕೆಲ್ಸ ಎಲ್ಲ ನಾನ್ ನೋಡ್ಕೋತೀನಿ, ನೀವೇನು ಮಾಡ್ಬೇಡಿ. ಓಕೆನಾ? ಏನ್ ಮಾತು ಕೈಲಾಶ್, ಮಾತಾಡ್ತಿದ್ರೆ ದಾರಿ ಬೇಗ ಸಾಗತ್ತೆ. ಕೆಲ್ಸದಲ್ಲಿ ಜೊತೆ ನಿಂತ್ರೆ ಕೆಲ್ಸ ಬೇಗ ಮುಗಿಯುತ್ತೆ. ನಿಂಗೆ ಯಾವ ಕೆಲ್ಸನೂ ಬರಲ್ಲ, ನೀನೇ ಇಷ್ಟು ಮಾಡ್ತಿದ್ಯಾ. ನಾವು ಮಾಡ್ತಿದ್ರೆ ಹೇಗೆ? ಹೌದು ಅಳಿ ಅಂದ್ರೆ. ರಾಧಿಕಾ, ಇಲ್ಬಾ ಬಾ ಬಾ ಬಾ. ಏನಾಯ್ತು ರೀ? ನೋಡು ರಾಧಿಕಾ, ನಿಮ್ಮ ಅಪ್ಪ ಅಮ್ಮ ನನ್ ಮಾತೆ ಕೇಳ್ತಿಲ್ಲ, ಕೆಲ್ಸ ಮಾಡ್ತಿದ್ದಾರೆ. ಬೇಕು ಅಂದ್ರೆ ನಾನು ನೀನು ಸೇರಿ ಎಲ್ಲ ಕೆಲ್ಸನೂ ಮಾಡ್ಬಿಡೋಣ. ಇವರಿಬ್ರಿಗೂ ರೆಸ್ಟ್ ತಗೊಳಕ್ ಹೇಳು. ಹೇಳು ರಾಧಿಕಾ. ಆಯ್ತು. ಎಲ್ಲಿದ್ದಾರೆ? ಹಾಯ್. ಏನ್ ದೇವದಾಸ್, ಒಬ್ರೇ ಕೂತಿದ್ದೀರಲ್ಲ? ದೇವದಾಸ್ ಅಂತ ಕರಿಬೇಡ ಅನ್ನಲ್ಲ. ಮದ್ವೆ ಆದ್ಮೇಲೆ ಅನ್ನಲ್ಲ ಬಿಡಿ. ನಮ್ಮವರೆಲ್ಲ ಅವ್ರ ಪಾಡಿ ಕೆಲ್ಸ ಮಾಡ್ತಿದ್ರು, ನಿಮ್ಮವ್ರನ್ನು ಕರೆದ್ರೆ ಎಲ್ರೂ ಸೇರಿ ಆಡ್ತಾ ಕುಣಿತಾ ಕೆಲ್ಸ ಮಾಡ್ಬೋದು. ಆಡ್ತಾ ಕುಣಿತಾ ಎಲ್ರೂ ಸೇರಿ ಕೆಲಸ ಮಾಡಬೇಕು, ಅಷ್ಟೇ ತಾನೆ? ಹೌದು ದೇವದಾಸ್. ಸರಿ, ಆಮೇಲೆ ಸಿಗ್ತೀನಿ. ಪಿಪ್ಪಿ ಡೋಲು ಈ ಮಂಗಳವಾದ್ಯ ಕೇಳು, ಈ ಮಾರಾಣಿಗೆ ಕಂಕಣ ಕೂಡಿ ಬಂತು. ಬಂಧು ಬಳಗ ಬಂದು ಇಡೀ ಅಕ್ಷತೆನ ತಂದು ಮನಸಾರೆ ಎಲ್ಲ ಹಾರೈಸಿ ಮುಂದೆ ಕುಂತು. ಈ ಯೋಗಾನ ಶುಭ ಯೋಗಾನ, ಈ ಯೋಗಾನ ಶುಭ ಯೋಗಾನ, ಮುಕ್ಕೋಟಿ ದೇವರು ಹರಸಲೇಬೇಕು. ಪಿಪ್ಪಿ ಡೋಲು ಈ ಮಂಗಳವಾದ್ಯ ಕೇಳು, ಈ ಮಾರಾಣಿಗೆ ಕಂಕಣ ಕೂಡಿ ಬಂದು. ಬಂಧು ಬಳಗ ಬಂದು ಇಡೀ ಅಕ್ಷತೆನ ತಂದು ಮನಸಾರೆ ಎಲ್ಲ ಹಾರೈಸಿ ಮುಂದೆ ಕುಂತು. ಈ
ಪಿಳಿ 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 ಕಣ್ಣಲ್ಲಿ ಕೋಟಿ ಮಿಂಚಿದೆ. ಆ ಝರಿ ಝರಿ ನೀರಿನ ರಭಸವು ಎದೆಯಲ್ಲಿ ತುಂಬಿಕೊಂಡಿದ್ದೆ. ಆ ಘಮ 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 ಮಲ್ಲಿಗೆ ಮುಡಿಯಲ್ಲಿ ನಾಚಿಕೊಂಡಿದ್ದೆ. ಆ ಜಿಗಿ 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 ಜಿಗಿಯುವ ಜಿಂಕೆ ಕಂಡು ನೋಡಿದೆ. ಎಂಥ ಸೌಭಾಗ್ಯ ಬಂತು ಓ ದೇವರೇ, ನನ್ನ ಕರ್ತವ್ಯಕ್ಕೆ ನಿನ್ನದೇ ಆಸರೆ. ನೀ ಹಾಕೋ ಗೆರೆ ನಾದಾಟೊಲ್ಲ ನನ್ನ ದೊರೆ. ಪಿಪ್ಪಿ ಪಿಪ್ಪಿ ಡೋಲು ಈ ಮಂಗಳವಾದ್ಯ ಕೇಳು. ಈ ಮಾರಾಣಿಗೆ ಕಂಕಣ ಕೂಡಿ ಬಂದು ಬಂಧು ಬಳಗ ಬಂದು ಹಿಡಿ ಅಕ್ಷತೆನ ತಂದು ಮನಸಾರೆ ಎಲ್ಲ ಹಾರೈಸಿ ಮುಂದೆ ಕುಂತು. ತಕದಿಮಿ ಗೆಜ್ಜೆಯ ಒಳಗೆ ಯಾವ ಗುಟ್ಟಿದೆ. ಮುಸಿ ಮುಸಿ ನಗುವನೆ ಹೊಸಿಲನ್ನು ಮೆಟ್ಟುವ ಆಸೆ ತುಂಬಿದೆ. ಕಿಲ ಕಿಲ ನಗುವಲಿ ಕಚ್ಚಗುಳಿಸುವ ಮೋಹ ಬಂದಿದೆ. ಗಲಿಬಿಲಿ ಇಲ್ಲದೆ ಮದುಮಗನೆದುರು ಸೋತ ಹಾಗಿದೆ. ಆನಂದ ಕಣ್ಣೀರೆ ಕಡಲಾಗಿದೆ. ಇನ್ನು ಈ ಜನ್ಮಕ್ಕಿನ್ನೇನು ಬೇಕಾಗಿದೆ. ಈ ಪ್ರೀತಿ ಹೊರೆ ನಾತಾಡೋಲ್ಲ ನನ್ನ ದೊರೆ. ಪಿಪ್ಪಿ ಪಿಪ್ಪಿ ಡೋಲು ಈ ಮಂಗಳವಾದ್ಯ ಕೇಳು. ಈ ಮಾರಾಣಿಗೆ ಕಂಕಣ ಕೂಡಿ ಬಂತು. ಬಂಧು ಬಳಗ ಬಂದು ಹಿಡಿ ಅಕ್ಷತೆನ ತಂದು ಮನಸಾರೆ ಎಲ್ಲ ಹಾರೈಸಿ ಮುಂದೆ. ಸಾಯಿ, ನಾಳೆ ಸಂಜೆನೆ ಮದ್ವೆ. ಅಪ್ಪಂಗ್ ನೋವಾಗದೆ ಇರೋ ತರ, ಯಾರಿಗೂ ಅನುಮಾನ ಬರ್ದಿರೋ ತರ ಈ ಮದ್ವೆನ ಹೇಗ್ ನಿಲ್ಲಿಸ್ಬೇಕು ಅಂತ ಎಷ್ಟೇ ತಲೆ ಕೆಡಿಸ್ಕೊಂಡ್ರು ನನಗೇನು ತೋಚ್ತಾನೆ ಇಲ್ಲ. ಬಿಡು ಅಂದ್ರೆ ಹಾವಿ ಕೋಪ, ಕಚ್ಚು ಅಂದ್ರೆ ಕಪ್ಪೆ ಕೋಪ ಅನ್ನೋ ತರ ಆಗಿದೆ ನಮ್ಮ ಪರಿಸ್ಥಿತಿ. ಅಮರ್ಗೆ ನಾವು ಬುದ್ಧಿ ಹೇಳೋಕ್ಕಾಗ್ತಿಲ್ಲ, ನಿಮ್ ಫ್ಯಾಮಿಲಿಗೆ ನಿಜ ಹೇಳಕ್ಕಾಗ್ತಿಲ್ಲ. ನಮ್ಗಿರೋ ಕಡಿಮೆ ಟೈಮಲ್ಲೇ ತುಂಬಾ ಒಳ್ಳೆ ಪ್ಲಾನ್ ಹಾಕೊಂಡು ಹೇಗಾದ್ರೂ ಈ ಮದ್ವೆ ನಿಲ್ಲಿಸ್ಬೇಕು ಸಾಯಿ. ಗೊತ್ತಿತ್ತು ಕೂಡ ನನ್ನ ತಂಗಿ ಜೀವನನ ನಾನ್ ನಾಶ ಮಾಡಬಾರ್ದು. ನಮ್ಮನ್ನ ಈ ಗಂಡಾಂತರದಿಂದ ಕಾಪಾಡೋದಿಕ್ಕೆ ಆ ದೇವ್ರೇ ಏನಾದ್ರೂ ಒಂದ್ ದಾರಿ ತೋರಿಸ್ಬೇಕು ರಾಧಿಕಾ. ನಿಮ್ಗೆ ಅಮರ್ ಪರಿಚಯ ಇದ್ದಾನೆ ಅಂತ ನಮ್ಮವ್ರಿಗೆ ಅನುಮಾನ ಬರ್ದೇ ಇರೋ ತರ ಸ್ವಲ್ಪ ಜೋಪಾನವಾಗಿರು ಸಾಯಿ. ಸರಿ ರಾಧಿಕಾ, ನಾನು ಬರ್ತೀನಿ. ರಾಧಿಕಾ, ಅಮರ್ ಮದುವೆ ಆಗ್ಬಿಟ್ರೆ ಪ್ರಿಯಾ ಜೀವನ ಏನಾಗ್ಬಿಡುತ್ತೋ ಅನ್ನೋ ಟೆನ್ಷನ್ ನಿನ್ನ ಇನ್ನೂ ಕಾಡ್ತಾನೆ ಇದೆ ಅಲ್ವಾ? ಎಲ್ಲ ಸರಿ ಹೋಗುತ್ತೆ ನಾನು ನಂಬಿದ್ದೀನಿ. ಅದನ್ನ ಪ್ರೂವ್ ಮಾಡಿದ್ಮೇಲೆನೆ ಈ ಮದುವೆ ನಡೆಯೋದು, ಸರಿನಾ? ಹೇಗ್ ಪ್ರೂವ್ ಮಾಡ್ತೀರಾ? ಅದನ್ನ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಸರಿ, ಅಮರ್ ಪ್ರಿಯಾ ಕೈಯಲ್ಲಿ ಬೇವಿನ ಸಸಿ ಅರಳಿ ಸಸಿ ನಾಟಿ ಮಾಡಿಸಿ ಅವ್ರ ಸಂಪ್ರದಾಯದ ಪ್ರಕಾರ ಪೂಜೆ ಮಾಡ್ಬೇಕಂತೆ. ಕರೀತಿದ್ದಾರೆ, ನಡಿ.
ಹೇಳು ಕೈಲಾಶ್. ನಾನು ಹೇಳಿದ ಕೆಲಸ ಎಲ್ಲಿವರೆಗೂ ಬಂತು? ಅದೇ ಕೆಲಸದ ಮೇಲಿದ್ದೀನಿ. ಸಂಜೆ ಒಳಗೆ ಪೂರ್ತಿ ರಿಪೋರ್ಟ್ ಜೊತೆ ನಿನ್ನ ಬಂದು ಮೀಟ್ ಆಗ್ತೀನಿ. ಗೊತ್ತಿದೆ ಅಲ್ವಾ ಸಂತೋಷ್, ನಾಳೆ ಸಂಜೆನೆ ಮದುವೆ. ಇವತ್ತು ಖಂಡಿತ ಬರ್ತೀನಿ. ಇಡ್ತೀನಿ. ಮದ್ವೆಗ್ ಬಂದ್ ಘಳ್ಗೆಯಿಂದ ಏನಾದ್ರೂ ಮಾಡಿ ರಾಧಿಕನ ಬಯಸೋಣ ಅಂದ್ರೆ ಅವಕಾಶನೇ ಸಿಕ್ಕಿ ಸಾಯ್ತಿಲ್ಲ. ಭಾವನ್ ಜೊತೆ ನನ್ ಮದ್ವೆ ಆಗ್ದಿದ್ರೆ ನಾನ್ ಸಾಯ್ತೀನಿ. ಹಸೆ ಚಪ್ರತ್ಗಳಿಗೆ ನಿಂತ್ಕೊಂಡ್ ಸಾಯ್ತೀನಿ ಅನ್ಬೇಡ್ವೆ, ತಥಾಸ್ತು ದೇವತೆಗಳು ಕೇಳುತ್ತೆ. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಈ ಕಂಕಣನ ಮದುವೆ ಆಗ್ತಿರೋ ಹೆಣ್ಣು ಗಂಡಕ್ ಕಟ್ಟಿ. ನಾಳೆ ಬೆಳಿಗ್ಗೆ ಹೆಣ್ಣು ಗಂಡು ಇಬ್ರಿಗೂ ಅಲಂಕಾರ ಮಾಡೋವರೆಗೂ ಈ ಕಂಕಣ ಕೈಯಲ್ಲೇ ಇರಬೇಕು, ತೆಗಿಬಾರ್ದು. ತಂಗಿಮ್ಮ, ನೀವು ಕಟ್ಟಿದ್ರೇನೆ ನಮ್ ಸಂತೋಷ, ಮಕ್ಕಳಿಗೂ ಒಳ್ಳೇದು. ಅಮ್ಮ, ಇದನ್ ತಗೊಳ್ಳಿ ಅಮ್ಮ. ಏನೋ ಗೊತ್ತಿಲ್ಲ ಅಲಿಬೇಣಿ, ಶಕುಂತಲ ಗಂಡ ಮಿಲ್ಟ್ರಿಗೆ ಹೋಗಿ ತುಂಬಾ ವರ್ಷ ಆಗೋದ್ವು. ನಮ್ ಭಾವ ಯುದ್ಧದಲ್ಲಿ ತೀರೋಗ್ಬಿಟ್ರು ಅಂತ ಎಲ್ಲರೂ ಅನ್ಕೋತಿದ್ದಾರೆ. ಆದ್ರೆ ನನ್ನ ತಂಗಿ ಮಾತ್ರ ಅಲ್ಲಿ ನೋಡು, ಒಳ್ಳೆ ಹೊಸ ಮುತ್ತೈದೆ ತರ ಬದುಕ್ತಾ ಇದ್ದಾಳೆ. ಶುಭ ಕಾರ್ಯ ಬೇರೆ ಮಾಡ್ತಿದ್ದಾಳೆ. ತಪ್ಪು ಅಂತ ವಾದ ಮಾಡಕ್ಕಾಗಲ್ಲ, ಹಾಗಂತ ಸುಮ್ನೇನೂ ಇರಕ್ಕಾಗಲ್ಲ. ಶಕುಂತಲಾ ದೇವಿಗೆ ಗಂಡ ಇಲ್ವಾ? ಇಲ್ಲಮ್ಮ, ನಾನೆಲ್ಲೋ ಬಾಯಿ ತಪ್ಪು ಮಾತಾಡ್ಬಿಟ್ಟೆ. ಆ ವಿಷಯನ ಮರ್ತ್ಬಿಡಿ, ನಿಮ್ಮ ಕೈ ಮುಗಿತೀನಮ್ಮ. ಯಾ ದೇವಿ ಸರ್ವಭೂತೇಶು ಮಾತೃರೂಪಿ. ಅಮ್ಮ, ನೀವ ಕಂಕಣನ ಗಂಡು ಹೆಣ್ಣಿನ ಕೈ ಕಟ್ಟಿ. ಆಯ್ತು ಪುರೋಹಿತ್ರೆ. ಕಟ್ಬೇಡಿ. ನೀವ್ ಆ ಕಂಕಣ ಕಟ್ಟೋದಕ್ಕೆ ನಾನ್ ಬಿಡಲ್ಲ. ಬಾಯಿ ಮುಚ್ಚು. ಏನ್ ಮಾತದು? ಅವಳ ಬಾಯಿ ಮುಚ್ಚಿದ ಮಾತ್ರಕ್ಕೆ ನಿಜ ಸುಳ್ಳಾಗತ್ತಾ? ಅಶುಭ ಶುಭ ಆಗತ್ತಾ? ಮೊದ್ಲು ನೀವಿಬ್ರು ಒಳಗ್ ಹೋಗಿ. ನಮ್ಮನ್ ಒಳಗ್ ಕಳಿಸ್ಬಿಟ್ರೆ ಗಂಡ ಇಲ್ದೇ ಇರೋ ಈ ಹೆಂಗಸು ಮುತ್ತೈದೆ ಆಗ್ತಾರ?
ಮಕ್ಳಿಗೆ ಕಂಕಣ ಕಟ್ಸಿದ್ರೆ ಒಳ್ಳೇದಾಗತ್ತಾ? ಗಂಡ ಇಲ್ದೆ ಇರೋ ಇವ್ರು ಕಂಕಣ ಕಟ್ಟಿದ್ರೆ ನಡೆಯೋ ಅಪವಿತ್ರ ಪವಿತ್ರ ಆಗ್ಬಿಡತ್ತಾ? ಬಾಯಿ ಸ್ವಲ್ಪ ಹದ್ದು ಬಸ್ತಲ್ಲಿ ಇಟ್ಕೊಂಡ್ರೆ ಎಲ್ಲಾರ್ಗೂ ಒಳ್ಳೇದು. ಅಷ್ಟಕ್ಕೂ ನಮ್ಮ ಮತ್ತೆ ಬಗ್ಗೆ ನಿಮ್ಗೇನ್ ಗೊತ್ತು ಅಂತ ನಾಲ್ಗೆ ಹರಿ ಬಿಡ್ತಿದ್ದೀರಾ? ಅವ್ರ ನೆರಳಲ್ಲಿ ಎಷ್ಟು ಜನ ಬದುಕ್ತಿದ್ದಾರೆ ಅಂತ ನಿಮಗ್ ಗೊತ್ತಾ? ಕಷ್ಟ ಅಂತ ಬರೋ ಎಷ್ಟೋ ಜನಕ್ಕೆ ನಮ್ಮತ್ತೆ ಸಹಾಯ ಮಾಡಿದ್ದಾರೆ. ಅದ್ ನಿಮಗ್ ಗೊತ್ತಾ? ಆಚಾರದ ಹೆಸರು ಹೇಳಿ ನನ್ ಗಂಡನ್ ಕೈಯಲ್ಲಿ ಕಾಲ್ ತೊಳಸ್ದಾಗ ಮೌನವಾಗಿ ನಿಂತಿದ್ರು ಅಂತ ನೀವು ಬಾಯ್ಗೆ ಬಂದ ಹಾಗೆ ಮಾತಾಡಿದ್ರೆ ನಾನ್ ಖಂಡಿತ ಸುಮ್ನಿರಲ್ಲ. ಯಾಕಮ್ಮ ಅಷ್ಟೊಂದು ರೋಷ? ನಾವೇನಾದ್ರೂ ತಪ್ಪಾಗಿ ಹೇಳಿದ್ವಾ? ಇರೋ ವಿಷಯ ತಾನೇ ಹೇಳಿದ್ದು. ಅಮ್ಮ, ನೀವು ದೊಡ್ಡೋರು. ನೀವು ಮಗಳು ಬಾಯಿ ತಪ್ಪಿದಾಗ ತಪ್ಪು ಅಂತ ಹೇಳೋದ್ ಬಿಟ್ಟು ಹಿಂದೆ ಹಾಕೊಂಡು ಬಂದು ಸಮರ್ಥಿಸೋದು ಹೇಗ್ ಸರಿ ಹೋಗುತ್ತೆ ಹೇಳಿ? ಶಕುಂತಲಾ ದೇವಿಯವರ ಉನ್ನತ ವ್ಯಕ್ತಿತ್ವ ಸಾಕು ಅವ್ರ ಕೈ ತುಂಬಾ ಪವಿತ್ರ ಅಂತ ಹೇಳೋದಕ್ಕೆ. ವಯಸ್ಸಾಗಿದ್ರೂನು ಬುದ್ಧಿ ಬಂದಿಲ್ಲ ಅಪ್ಪ. ಏನಮ್ಮ, ನಿನ್ ತಂಗಿನ ನಮ್ಮನೆಗ್ ಸೊಸೆಯಾಗಿ ಕಳ್ಸೋವಾಗ ಹೀಗೆ ನಾ ಮರ್ಯಾದೆ ಇಲ್ದೆ ಮಾತಾಡೋದು? ಯಾರ ಹತ್ರ ಹೇಗಿರ್ಬೇಕು, ಎಲ್ ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ದೇ ಇರೋ ನಿಮ್ಗೆ ನಾನ್ ಮರ್ಯಾದೆ ಕೊಡೋದಾ? ಅಮ್ಮ ರಾಧಿಕಾ, ಆವೇಶ ಪಡ್ಬೇಡ ಅಮ್ಮ. ನಮ್ ಮದ್ವೆ ನಿಲ್ಸೋದಕ್ಕೆ ಈ ಸಿಚುವೇಶನ್ ರಾಧಿಕಾ ತುಂಬಾ ಚೆನ್ನಾಗಿ ಬಳಸ್ಕೊತಾ ಇದ್ದಾಳೆ ಅನ್ಸುತ್ತೆ. ಹಾಗ್ ನಡೆಯೋಕ್ ಬಿಡಬಾರ್ದು. ಇಲ್ ನೋಡಿ, ದಯವಿಟ್ಟು ನಮ್ ಒಳ್ಳೆತನನ ವೀಕ್ನೆಸ್ ಅನ್ಕೋಬೇಡಿ. ನೀವ್ ಕೊಡೋ ಗೌರವಕ್ಕೆ ತಕ್ಕ ಹಾಗೆ ನಾವು ಮರ್ಯಾದೆ ಕೊಡ್ತೀವಿ. ಪ್ಲೀಸ್, ಅಗತ್ಯ ಇಲ್ದಿರೋ ವಿಷಯ ಎಲ್ಲ ಮಾತಾಡಿ ಮದುವೆನ ಹಾಳ್ ಮಾಡೋದಕ್ಕೆ ನೋಡ್ಬೇಡಿ. ಹೆಂಡತಿನ ಚೆನ್ನಾಗೇ ಸಮರ್ಥನೆ ಮಾಡ್ತಿದ್ಯಲ್ಲ. ಅಜ್ಜಿ ಸುಮ್ನಿರ್ತೀರಾ? ಈಗಾಗ್ಲೇ ನೀವು ನಿಮ್ ಮಗಳು ತುಂಬಾ ಮಿತಿಮೀರಿ ಮಾತಾಡಿದೀರಾ. ಈಗ ಸಾಕು. ನಿಮ್ ವಯಸ್ಸಿಗೆ ನಾನು ಕೊಡೋ ಮರ್ಯಾದೆ ನೀವು ಕಾಪಾಡ್ಕೊಂಡ್ರೆ ನಿಮಗೆ ಒಳ್ಳೇದು. ನೀವಿಲ್ಲಿ ಸಂಪ್ರದಾಯ, ಮಣ್ಣು ಮಸಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಿಮಗಿಷ್ಟ ಇದ್ರೆ ಸೈಲೆಂಟ್ ಆಗಿ ಇಲ್ಲೇ ಇದ್ದು ಮದ್ವೆ ನೋಡಿ, ಇಲ್ಲಾಂದ್ರೆ ಬೇಡ. ಅಮ್ಮ, ನನ್ನೂ ಕೂಡ ನೀವು ಕೈಲಾಶ್ ತರನೇ ಮಗ ಅಂತ ಅನ್ಕೊಂಡಿದ್ರೆ ನಡೆದಿರೋ ತಪ್ಪನ್ನ ಕ್ಷಮಿಸ್ಬಿಡಿ.